ಸಹಕಾರ ಸಂಘದ ಚುನಾವಣೆಯಲ್ಲಿ ಭ್ರಷ್ಟಾಚಾರ, ಸೃಜನಾ, ಪಕ್ಷಪಾತ, ಅಕ್ರಮ ಚುನಾವಣೆ ನಡೆಸುವ ಅಧಿಕಾರಿಯನ್ನ ಶಾಸಕರು ವೋಟ್ ಚೋರಿ ನಡೆಸಲು ವಿರೋಧ ಪಕ್ಷಗಳ ಮೇಲೆ ಸುಳ್ಳು ದೂರುಗಳನ್ನು ದಾಖಲು ಮಾಡಲು ಕರೆತಂದಿದ್ದಾರೆ ಎಂದು ತಾಲೂಕಾ ಜೆಡಿಎಸ್ ಅಧ್ಯಕ್ಷ ಬಿಎನ್ ಜಗದೀಶ್ ನಾಗರಾಜಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಸಂತೆಮಾವತ್ತೂರು ವಿಎಸ್ಎಸ್ಎನ್ ಚುನಾವಣೆಯಲ್ಲಿ ವೋಟ್ ಚೋರಿ ನಡೆಸಲು ಕಾರಣನಾದ ಸಿಡಿಒ ಸುನಿಲ್ ನಡೆಸಿರುವ ಭ್ರಷ್ಟಾಚಾರದ ಮಾಹಿತಿಯನ್ನು ದಾಖಲಿಸುತ್ತಾ ವಿವರಿಸಿ ಮಾತನಾಡುತ್ತಾ ಶಾಸಕರಿಗೆ ನೈತಿಕತೆ ಇದೆಯಾ? ಶಾಸಕರು ಸರ್ವಜ್ಞ ಹಾಗೂ ಸತ್ಯ ಹರಿಶ್ಚಂದ್ರರಂತೆ ಮಾತನಾಡುವುದನ್ನು ಕೂಡಲೇ ನಿಲ್ಲಿಸಿ. ಈಗಾಗಲೇ ಈ ಅಧಿಕಾರಿ ಹಿಂದೆ ಹಾಸನದಲ್ಲಿ ಕೆಲಸ ಮಾಡುವಾಗ ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಚುನಾವಣೆ ಅಕ್ರಮ, ಹಾಸನದಲ್ಲಿ ಸಂಜೀವಿನಿ ಸಹಕಾರ ಆಸ್ಪತ್ರೆ ಆಡಳಿತ ಅಧಿಕಾರಿಯಾಗಿ ಜೆಡಿಯವರ ಸಹಿಯನ್ನ ನಕಲು ಮಾಡಿ ಅಕ್ರಮ ಚುನಾವಣೆ ನಡೆಸಲು ಸಹಕರಿಸಿದ್ದಾನೆ. ಹಾಸನ ಸಗಟು ಮಾರಾಟ ಸಹಕಾರ ಚುನಾವಣಾ ಅಕ್ರಮ, ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಮಹಿಳೆ ಮೇಲೆ ಹಲ್ಲೆ ಹಾಗೂ ಲೈಂಗಿಕ ದೌರ್ಜನ್ಯ, ಮಹಿಳಾ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಸೇರಿದಂತೆ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಅಧಿಕಾರಿಯನ್ನ ಸಹಕಾರ ಸಂಘಗಳ ರಾಜ್ಯ ಕಮಿಷನರ್ ಈತನನ್ನ ಯಾವುದೇ ಸಹಕಾರ ಸಂಘಗಳ ಚುನಾವಣೆ ನಡೆಸಲು ಅಧಿಕಾರಿಯಾಗಿ ನೇಮಿಸಬಾರದು ಎಂದು ಆದೇಶವನ್ನ ಮಾಡಿದ್ದಾರೆ. ನಮ್ಮ ಶಾಸಕರು ಇಂತಹ ಮಹಾನ್ ಭಾವ ಅಧಿಕಾರಿಯನ್ನ ಕುಣಿಗಲ್ ಕೆರೆಗೆ ತಂದಿರುವುದೇ ಅಕ್ರಮ ನಡೆಸಲು ಎಂದು ನೇರವಾಗಿ ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷ ಕೆಎಲ್ ಹರೀಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್, ಪುರಸಭಾ ಮಾಜಿ ಸದಸ್ಯ ಶ್ರೀನಿವಾಸ ಮೂರ್ತಿ, ವಾಸು, ವಕ್ತಾರ ತರೀಕೆರೆ ಪ್ರಕಾಶ್, ಬಾಲನಾಯಕ, ನಾಗರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಎನ್ಕೆಎಸ್ ರಿಪೋರ್ಟ್, ಕುಣಿಗಲ್. ಬೇರೆ ರೀತಿ ತಗೊಂಬರೋದು ಇದು ತಾಲೂಕಿನಲ್ಲಿ ನಡೀತಿರುವಂತಹ ಸಹಕಾರ ಕ್ಷೇತ್ರದಲ್ಲಿ ನಡೀತಿರೋ. ಈಗ ಮೊನ್ನೆ ಇನ್ನೂ ಚುನಾವಣೆ ಆಗಿಲ್ವ, ನಾವು ದೊಡ್ಡ ಕಲ್ಲಳ್ಳಿದು 9 ಓಟು JDS 9 ಓಟು ಕಿತ್ತಾಕ್ಬಿಟ್ಟು ಯಾವನು ಹಾಲು ಆಗ್ತಾ ಇಲ್ಲ, ಶೇರ್ ಇಲ್ಲ, ಅವನ ವೋಟ್ ರಿಜಿಸ್ಟರ್ ಮಾಡಿ ಕಳಿಸಿದ್ದಾನೆ. ನಾವು ಚುನಾವಣೆಯಲ್ಲಿ ಸಂಘರ್ಷಗಳಿದೆ, ನಾವು ರಾಜಕೀಯವಾಗಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿದ್ದೀವಿ. ಪಾಪ ಬೇರೆ ಬೇರೆ ವಿಚಾರ ತಗೊಂಡ್ಬರ್ತದೆ, ದಬ್ಬಾಳಿಕೆ, ದೌರ್ಜನ್ಯ, ರಾಜಕಾರಣ ಸಂಘರ್ಷಗಳು ಆಗ್ತವೆ. ಯಾವ ಕ್ಷೇತ್ರದಲ್ಲಿಲ್ಲ? ಕನಕಪುರದಲ್ಲಿ ರಾಜಕಾರಣ ಸಂಘರ್ಷಗಳಿಲ್ವಾ? ಚುನಾವಣೆ ಅಷ್ಟೇ ಸೀಮಿತವಾಗಿರ್ತಿತ್ತು ಈ ತಾಲೂಕಿನಲ್ಲಿ. ಈ ತಾಲೂಕಿನಲ್ಲಿ JDS ಪಕ್ಷ ಕೃಷ್ಣಕುಮಾರ್ ವಿರುದ್ಧವಾಗಿ ಹೋರಾಟ ಮಾಡಿದೆ. PNB ಬ್ಯಾಂಕ್ ಚುನಾವಣೆ ರದ್ದಾದಾಗ ಎಷ್ಟು ಜನ ಮೇಲೆ ಕೇಸ್ ಆಗಿದ್ದು? ಅವತ್ತು 300 ಜನದ ಮೇಲೆ ಕೇಸ್ ಆಗಿದ್ದು. ಸೂರ್ಯ ಚೌಟ್ರಿಗೆ 300 ಜನ ತೊಗೊಂಡಾಗ ಅರೆಸ್ಟ್ ಮಾಡಿದ್ರು. ಕೃಷ್ಣಕುಮಾರು ನಮ್ಮ ಚಿಕ್ಕಪ್ಪ ಅಂತ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳಿಲ್ಲ. ಯಾವಾಗ ಚುನಾವಣೆ ಅಕ್ರಮ ಆಗಿದೆ, ನಾಗರಾಜಯ್ಯನವರು ಹೋರಾಟ ಮಾಡಿದ್ದಾರೆ. DAPS ಚುನಾವಣೆ ಅಕ್ರಮ ಆದಾಗೂ ನಮ್ಮ ಕುಟುಂಬ ನಾವು ಹೊಡೆದಾಡ್ಕೊಂಡಿದ್ದೀವಿ. ರಾಜಕೀಯಕ್ಕೋಸ್ಕರ, ಅಕ್ರಮವಾಗಲ್ಲ. ನಿಮ್ಮಂಗೆ ಈ ಗುಳ್ಳೆನರಿ ರಾಜಕಾರಣ ಮಾಡ್ತಿಲ್ಲ. ಬುಡಿ ಗುಳ್ಳೆನರಿ ರಾಜಕಾರಣ ತಾಕತ್ತಿದ್ರೆ ನೇರವಾಗಿ ರಾಜಕಾರಣ ಮಾಡಿ. ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡು, ಆಡಳಿತ ಯಂತ್ರ ದುರುಪಯೋಗ ಪಡಿಸ್ಕೊಂಡು, ಪೊಲೀಸ್ ಇಲಾಖೆ ಇದೆ. ಯಾವ ಮಟ್ಟಿಗೆ ಪೊಲೀಸ್ ಇಲಾಖೆಗೆ ಒತ್ತಡ? ನಾಗರಾಜಯ್ಯನವ್ರು ಈ ಕೇಸಲ್ಲಿ ಸೇರಿಸ್ಬೇಕು ಅಂತ ಅರ್ಧ ಗಂಟೆ ಮ್ಯಾನೇಜ್ ಮಾಡಿಬಿಟ್ಟಿದ್ರೆ ಚುನಾವಣೆ ಎಲ್ಲೋ ಮುಗ್ದೋಗಿರೋದು ಅಂತ ಯಾವ ಮಟ್ಟಕ್ಕೆಲ್ಲ ಅಧಿಕಾರಿಗಳು. ಇದು ತಾಲೂಕಿನ ರಾಜಕೀಯ ವ್ಯವಸ್ಥೆ. ರಂಗನಾಥ್ ಅವರು ಹೇಳ್ತಾರಲ್ಲ, ಯಾವ ಮಟ್ಟಕ್ಕೆ ವ್ಯವಸ್ಥೆ ತಗೊಂಡೋಗ್ತಿದ್ದಾರೆ ಅಂತ. ಇದನ್ನು ನಾನು ಮಾಧ್ಯಮದ ಮುಖಾಂತರ ಈ ತಾಲೂಕಿನ ಜನತೆಗೆ ಭಾಳ ಮುಖ್ಯವಾಗಿ ನನ್ನ ಆತ್ಮೀಯರು ಕಾಂಗ್ರೆಸ್ ಸ್ನೇಹಿತರುಗಳಿಗೆ ಇಲ್ಲಿಗೆ ಇಷ್ಟಪಡ್ತೀನಿ. ಟೀಕೆ ಸುಮ್ಮನೆ ಮಾಡೋಕೆ ಹೋಗ್ಬಿಡಿ. ಟೀಕೆನ ಯಾರ್ದೋ ಕುಮ್ಮಕ್ಕು, ಯಾರ್ದೋ ಇನ್ಫ್ಲೂಯೆನ್ಸು ಮಾಡಬಾರ್ದು ಮಾಡೋಕ್ಕೆ ಇವನ್ನ ಈ ತಾಲೂಕಿಗೆ ಹಾಕೊಂಡ್ಬಂದಿರೋದು. ಇದರಲ್ಲಿ ಪಾಪ ಮಾನ್ಯ ಶಾಸಕರು ಏನೋ ಧ್ರುವೀಕರಣ ಮಾಡ್ತೀನಿ, ನಿಮ್ಮವೇ ಸಂಘಗಳವೆ, ಎಲ್ಲಿಯವ್ರು ಗಂಶಾನಿಯರು ಹಿರಿಯರಿದ್ದಾರೆ. ನಿಮ್ಮ ಥರ ಅನೈತಿಕ ರಾಜಕಾರಣ ಮಾಡ್ಕೊಂಡವರು ಸಂಘನ ಕಾಂಗ್ರೆಸ್ ಪಾರ್ಟಿ ಇಟ್ಕೊಂಡಿಲ್ಲ. ಬೋರೇಗೌಡರು ಅವರು ಒಂದು ಸಂಘ ಸಂಸ್ಥೆ ಇಟ್ಕೊಂಡಿದ್ದಾರೆ. ನೀವು ಮಾಡ್ತಿರೋ ರಾಜಕೀಯ ಹಿಂಭಾಗದಿಂದ ಇಟ್ಕೊಂಡಿಲ್ಲ. ಅವರೆಲ್ಲ ಆ ವ್ಯಾಪ್ತಿಯಲ್ಲಿ ಯಾವ ರೀತಿ ರಾಜಕಾರಣ ಮಾಡಬೇಕು ನೇರವಾಗಿ ರಾಜಕಾರಣ ಮಾಡಿ ಇಟ್ಕೊಂಡವ್ರೆ. ಹಿಂಗೆ ಸಹಕಾರ ಕ್ಷೇತ್ರ ಒಳಗೆ ಗಂಡಸು ಅಂತಾರ, ಗಂಡಸ್ತನ ರಾಜಕಾರಣ ಅಂತಾರ. ಕಿತ್ಕೊಳ್ಳಿ. ನಮ್ಮ ಅಪ್ಪಂದೇನಲ್ಲ ಅದು, ಅಥವಾ ನಮ್ಮ ಮುಗಿಸೋದೇನಲ್ಲ. ಸಹಕಾರ ಕ್ಷೇತ್ರಗಳು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ದಾಸೇಗೌಡರ ಕುಟುಂಬದಲ್ಲ. ನ್ಯಾಯಿಕವಾಗಿ ಹೋರಾಟ ಮಾಡಿ ಕಿತ್ಕೊಳ್ರಿ. ಇಂಥ ಅಯೋಗ್ಯ ಅಧಿಕಾರಿ ಇಟ್ಕೊಂಡು ನೀವು ನಮಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದೀರಲ್ಲ, ನೀವು ಅಯೋಗ್ಯರು ಅಂತ. ದಯಮಾಡಿ ಶಾಸಕರು ಇದ್ರ ಬಗ್ಗೆ ತಾಲೂಕಿನ ಜನತೆಗೆ ಮಾಹಿತಿ ಕೊಡಬೇಕು. ಒಬ್ಬ ಶಾಸಕರಿಗೆ ಟೈಮ್ ಇಲ್ಲ. ನಮ್ಮ ರಂಗನಗೌಡ್ರಿಗೆ ಕೈ ಮುದ್ದು ಮನೆ ಮಾಡ್ಕೊಳ್ತಾರೆ. ರಂಗನಗೌಡ್ರೆ ಒಬ್ಬ ಏನೋ ನೀತಿ ಪಾಠ ಹೇಳಿದ್ರಲ್ಲ ಮೊನ್ನೆ, ಇದಕ್ಕೆ ನೀತಿ ಪಾಠ ಹೇಳಿ.
ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಚಿಕ್ಕಮಗಳೂರು ಇದರಲ್ಲಿ ಶ್ರೀ ಸುನಿಲ್ ರವರು ಚುನಾವಣೆ ಅಕ್ರಮ ಎಸಗಿರುವ ಬಗ್ಗೆ ಇದರಲ್ಲಿ ಚುನಾವಣೆ ಅಕ್ರಮ ಯಾವ ರೀತಿ ಮಾಡ್ತಾರೆ ಅಂತ ಅಂದರೆ, ಸುನಿಲ್ ಅವರು ಚುನಾವಣಾ ಈ ಮತದಾರರ ಪಟ್ಟಿಯಲ್ಲಿ ಇವನಿಗೆ ಬೇಕಾದವನ್ನ ಸೇರಿಸ್ಕೊಂಡು ಕೆಲವನ್ನ ಕೈ ಬಿಟ್ಬಿಡ್ತಾನೆ. DCC ಬ್ಯಾಂಕ್ ಚುನಾವಣೆ, ಜಿಲ್ಲಾ ಸಹಕಾರ ಚುನಾವಣೆ ಇದು. ಶ್ರೀ ಸುನಿಲ್ ರವರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾಗಿ ಚಿಕ್ಕಮಗಳೂರು ಉಪವಿಭಾಗದಲ್ಲಿ 1 ವಾರಗಳ ಕಾಲ ಪ್ರಭಾರದಲ್ಲಿ 1 ವಾರ ಕೊಟ್ಟಿರೋದಕ್ಕೆ ಈ ಪುಣ್ಯಾತ್ಮಂದು ಬರೀ 1 ವಾರ ಪ್ರಭಾರದಲ್ಲಿ ಏನೆಲ್ಲ ಮಾಡ್ತಾರೆ ಅಕ್ರಮ ಅನ್ನೋಕ್ಕೆ ಕರ್ತವ್ಯ ನಿರ್ವಹಿಸಿದ್ದು. ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಆಡಳಿತ ಮಂಡಳಿ ಚುನಾವಣೆಗೆ ಸಂಬಂಧಿಸಿದಂತೆ ಸಹಕಾರ ಸಂಘಗಳ ಕಾಯ್ದೆ 70ರ ಪ್ರಕರಣದಲ್ಲಿ 15 ಸಹಕಾರ ಸಂಘಗಳ ಪ್ರತಿನಿಧಿಗಳಿಗೆ ಮತದಾನ ಹಕ್ಕನ್ನು ರದ್ದುಪಡಿಸಿ ಆದೇಶಿಸಿರುವುದನ್ನು 15 ಜನ ಯಾವ ಮಟ್ಟಕ್ಕೆ ರಾಜಕಾರಣ ಮಾಡ್ತಾನೆ ಅಂತ 15 ಜನ ನಿರ್ದೇಶಕರು ಓಟ್ನ ರದ್ದು ಮಾಡ್ತಾನೆ ಇವನು. ಇದನ್ನು ಪ್ರಶ್ನಿಸಿ ಇವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿ ಹಾಕ್ತಾರೆ. ಮಾನ್ಯ ಉಚ್ಚ ನ್ಯಾಯಾಲಯ ರಿಟ್ ಸಂಖ್ಯೆ 10,657/2020 ಇತರ ಪಿಟಿಷನ್ಗಳನ್ನು ಸದರಿ ಸೆಕ್ಷನ್ 70ರಲ್ಲಿ ನೀಡಿರುವ ಸಹಾಯ ಮಾಡಲು ನೀಡಿರುವ ಆದೇಶದ ಮೋಸ ಮಾಡುವ ದುಷ್ಕರ್ಮಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಉಚ್ಚ ನ್ಯಾಯಾಲಯ ಹೇಳದಿದ್ದು, ಹೈಕೋರ್ಟ್ ಹೇಳುತ್ತಿದ್ದು ಸುನಿಲ್ ಬಗ್ಗೆ 70ರ ಅಡಿಯಲ್ಲಿ ನೀಡಿರುವ ಆದೇಶವು ಮೋಸ ಮಾಡುವ ದುಷ್ಕರ್ಮಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಒಂದು ಪಕ್ಷಕ್ಕೆ ಸಹಾಯ ಮಾಡಲು ಮಾನ್ಯ ಉಚ್ಚ ನ್ಯಾಯಾಲಯವು ಸಫಲಗೊಳ್ಳಲು ಬಿಡುವುದಿಲ್ಲವೆಂದು ಒಂದು ಪಕ್ಷಕ್ಕೆ ಹೈಕೋರ್ಟ್ ಆದೇಶ ಮಾಡಿರೋದು. ಒಂದು ಪಕ್ಷಕ್ಕೆ ಸಹಾಯ ಮಾಡಲು ಮಾನ್ಯ ಉಚ್ಚ ನ್ಯಾಯಾಲಯವು ಸಫಲಗೊಳ್ಳಲು ಬಿಡುವುದಿಲ್ಲವೆಂದು ತಿಳಿಸಿ ಸದರಿ ಅಧಿಕಾರಿ ಹೊರಡಿಸುವ ಆದೇಶ ಅನ್ವಯ ಆಯ್ಕೆಗೊಂಡಿರುವ 3 ನಿರ್ದೇಶಕರುಗಳನ್ನು ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಮಂಡಳಿಯಲ್ಲಿ ಭಾಗವಹಿಸದಂತೆ ಆದೇಶ ನೀಡಿರುತ್ತದೆ. ಇವನು 15 ಜನ ಕಿತ್ತಾಕ್ಬಿಟ್ಟು ಅಡಿಷನಲ್ 3 ಜನ ಸೇರಿಸ್ತಾನಲ್ಲ ವೋಟರ್ ಲಿಸ್ಟಲ್ಲಿ, ಅದನ್ನು ರದ್ದುಪಡಿಸೋಕ್ಕೆ ಹೈಕೋರ್ಟ್ ಆದೇಶ ಮಾಡುತ್ತೆ. ಇದು ಮಾಡಿ ಮಾಧ್ಯಮದವ್ರು ಗಮನಿಸಬೇಕು. ಪಾಪ ನಮ್ಮ ನೀತಿವಂತರು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಅಂತ ನಮ್ಮ ಶಾಸಕರು ಏನು ಭಾಳ ಬೀಗ್ತಾ ಇದ್ದಾರಲ್ಲ ಆ ಪುಣ್ಯಾತ್ಮರು. ಅದಾದಮೇಲೆ ಯಾಕೆಂದರೆ ನನಗೆ ಇರೋದಲ್ಲಿ ತಾಲೂಕಿನಲ್ಲಿ ಕಾಂಗ್ರೆಸ್ ಸೀಟುಗಳು ನಮ್ಮ ತಾಲೂಕಿನಲ್ಲಿ ನಾನು ಯೋಗ್ಯರು ಅಂತ ನಾನು ಭಾವಿಸಿದ್ದೀನಿ. ಕಿವುಡು ಮುಂದೆ ಕಿಂಡಿ ಬಾರಿಸೋದೇನು ಉಪಯೋಗ ಅಲ್ಲ. ನಮ್ಮ ಶಾಸಕರಿಗೆ ಇವೆಲ್ಲ ಕೊಟ್ಟರೆ ಡಸ್ಟ್ಬಿನ್ಗೆ ಹೋಗುತ್ತೆ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾನು ಉತ್ತಮವಾದ ಅಂತ ಭಾವಿಸ್ಕೊಂಡಿದ್ದೀನಿ. ನಾನು ಅಧ್ಯಕ್ಷರನ್ನ ಭೇಟಿ ಮಾಡಿ ಮನವಿ ಕೊಡ್ತೀನಿ. 15 ದಿವಸ ಆಗಿದೆ ರಂಗನಗೌಡ್ರೆ, ನಿಮ್ಮ ಅಧಿಕಾರಿ ವ್ಯವಹಾರಗಳು ಅವ್ಯವಹಾರಗಳು ಈ ಮಟ್ಟದಲ್ಲಿದೆ. ಇಡೀ ರಾಜ್ಯ ವ್ಯಾಪ್ತಿ, ಅದು ಒಂದು ತಾಲೂಕಲ್ಲ, ಇದು ರಾಜ್ಯವಾಗಿ ಅಕ್ರಮ ಆಗಿದೆ. 14 ದಿವಸ ಆಯಿತು. ಎಲ್ಲ ಇಲಾಖೆಗೆ ನಾವು ದೂರು ಕೊಟ್ಟಿವಿ. ಒಂದು ಮೇಲೆ ಯಾರ್ದು ಇನ್ಫ್ಲೂಯೆನ್ಸ್ ಇದೆ? ಯಾರ ಸರ್ಕಾರ ಇದೆ? ಇಂಥ ಅಯೋಗ್ಯ ಅಧಿಕಾರಿ ಮೇಲೆ ಅಟ್ಲೀಸ್ಟ್ ತನಿಖೆ ಆಗೋವರೆಗಾರ ಸಸ್ಪೆನ್ಷನ್ ಮಾಡೋ ಒಂದು ಯೋಗ್ಯತೆ ಇವತ್ತು ಮೇಲ್ಮಟ್ಟದ ಅಧಿಕಾರಿಗಳಿಗಿಲ್ಲ ಅಂತ ಅಂದರೆ ಯಾವ ಮಟ್ಟಕ್ಕೆ ತಾಲೂಕಿನ ರಾಜಕೀಯ ವ್ಯವಸ್ಥೆಯನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಒಂದು ಬಹಳ ಗಂಭೀರ ಪ್ರಕರಣ ಇದು. ಒಬ್ಬ ಮತದಾರರ ಬ್ಯಾಲೆಟ್ ಪೇಪರ್ಗಳನ್ನ ಇವತ್ತು ಒಬ್ಬ ಕಾಂಗ್ರೆಸ್ ಲೀಡರ್ಗಳು ಕಾಂಪೌಂಡಿಂದ ಆಚೆ ಇಟ್ಕೊಂಡು ಹುಡುಕ್ತಾರೆ ಬ್ಯಾಲೆಟ್ ಪೇಪರ್ಗಳನ್ನ ಅಂತಂದರೆ ತನಿಖೆ ತಾಲೂಕಿನಲ್ಲಿ ಯಾವ ಮಟ್ಟದಲ್ಲಿ ಸಾಗ್ತಾ ಇದೆ. ತಗೊಂಡೋಗಿ ಸ್ಟ್ರಾಂಗ್ ರೂಮಲ್ಲಿ ಇಟ್ಟರು, ಮುಗೀತು ಕತೆ, ಚಾಪ್ಟರ್ ಕ್ಲೋಸ್. ಬಹಳ ಗಂಭೀರ ಪ್ರಕರಣ ಇದು. ಚುನಾವಣೆ ನಮ್ಮ ಕಾಂಗ್ರೆಸ್ ಅವ್ರ ಪಾಪ ಯಾವುದಪ್ಪ ಓಟ್ ಚೋರಿ ಬಗ್ಗೆ ಮಾತಾಡ್ತಾರೆ.